ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಂತಹ ವಾಂಗ್ಚುಕ್ಗೆ ಶಾಕ್. ಸೋನಂ ವಾಂಗ್ಚುಕ್ಗೆ ಹೋರಾಟಕ್ಕೆ ತಾತ್ಕಾಲಿಕ ಬ್ರೇಕ್. ಬಲವಂತವಾಗಿ ಆಸ್ಪತ್ರೆಗೆ ಹೊತ್ತೊಯ್ದಂತಹ ದೆಹಲಿ ಪೊಲೀಸರು. ಉಪವಾಸ ನಿರತ ಸೋನಂ ವಾಂಗ್ಚುಕ್ ಈಗ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ. 20 ದಿನಗಳ ಧರಣಿ ಬಳಿಕ ವಾಂಗ್ಚುಕ್ ಆಸ್ಪತ್ರೆಗೆ ದಾಖಲು. ಆರೋಗ್ಯ ಹದಗೆಟ್ಟಂತಹ ಹಿನ್ನೆಲೆಯಲ್ಲಿ ದೆಹಲಿ ಪೊಲೀಸರ ಕ್ರಮ. ದೆಹಲಿ ಹೈಕೋರ್ಟ್ ಆದೇಶದ ಮೇರೆಗೆ ಆಸ್ಪತ್ರೆಗೆ ಶಿಫ್ಟ್. ಬಲವಂತವಾಗಿ ಆತ ಆಸ್ಪತ್ರೆಗೆ ಕರೆದುಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇತ್ತಂತೆ. ಎಸ್, ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಂತಹ ಸೋನಂ ವಾಂಗ್ಚುಕ್ಗೆ ಶಾಕ್. ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಂತಹ ವಾಂಗ್ಚುಕ್ಗೆ ಶಾಕ್. ಸೋನಂ ವಾಂಗ್ಚುಕ್ ಹೋರಾಟಕ್ಕೆ ತಾತ್ಕಾಲಿಕ ಬ್ರೇಕ್. ಬಲವಂತವಾಗಿ ಆಸ್ಪತ್ರೆಗೆ ಹೊತ್ತೊಯ್ದಂತಹ ದೆಹಲಿಯ ಪೊಲೀಸರು. ಉಪವಾಸ ನಿರತ ಸೋನಂ ವಾಂಗ್ಚುಕ್ ಈಗ ಆಸ್ಪತ್ರೆಗೆ ಶಿಫ್ಟ್. 20 ದಿನಗಳ ಧರಣಿ ಬಳಿಕ ವಾಂಗ್ಚುಕ್ ಆಸ್ಪತ್ರೆಗೆ ದಾಖಲು. ಆರೋಗ್ಯ ಹದಗೆಟ್ಟ ಹಿನ್ನೆಲೆಯಲ್ಲಿ ದೆಹಲಿ ಪೊಲೀಸರ ಕ್ರಮ. ದೆಹಲಿ ಹೈಕೋರ್ಟ್ ಆದೇಶದ ಮೇರೆಗೆ ಆಸ್ಪತ್ರೆಗೆ ಶಿಫ್ಟ್. ಬಲವಂತವಾಗಿ ಆತ ಆಸ್ಪತ್ರೆಗೆ ಸೇರಿಸಲಾಗಿದೆ ಅಂತ ಹೇಳಿ ಪೊಲೀಸರಿಗೆ ಹೇಳ್ತಾ ಇರುವಂಥದ್ದು. ದೆಹಲಿಯ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ರು. ಯಾರು ಈ ವಾಂಗ್ಚುಕ್ ಅಂತ ನೋಡುವುದಾದ್ರೆ, ನಿಮಗೆ ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುತ್ತಲ್ಲ, ಆಗ್ಲಿಂದ ಇವರು ಕಾಣಿಸ್ಕೊಳ್ತಾರೆ. ಜಂತರ್ ಮಂತರ್ನಲ್ಲಿ ಸುದೀರ್ಘವಾಗಿ ಉಪವಾಸ ಮಾಡ್ತಾ ಇದ್ರು ವಾಂಗ್ಚುಕ್. ಸೋನಂ ವಾಂಗ್ಚುಕ್ ಅಂತ ಹೇಳಿ ಅವರ ಹೆಸರು. ಅವರ ಆರೋಗ್ಯ ಈಗ ಹದಗೆಟ್ಟಿದೆ. ಅವರ ತೂಕ 8 ಕಿಲೋಗ್ರಾಂಗಳಿಗಿಂತ ಹೆಚ್ಚು ಕಡಿಮೆಯಾಗಿದೆ. ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂದರೆ, ಸುಮಾರು 3 ವಾರಗಳ ಕಾಲ ಅವರು ಆಹಾರ ಸೇವಿಸಿದ ಕಾರಣ ಅವರ ಸ್ನಾಯುಗಳು ದುರ್ಬಲವಾಗ್ತಾ ಇದೆ. ವೈದ್ಯರ ತಂಡವು ಅವರ ಆರೋಗ್ಯವನ್ನ ನಿರಂತರ ಮೇಲ್ವಿಚಾರಣೆ ಮಾಡ್ತಾ ಇದ್ರು. ಇದೀಗ ಆರೋಗ್ಯ ತೀವ್ರ ಹದಗೆಟ್ಟಿರುವುದರಿಂದ ಪೊಲೀಸರು ಮಧ್ಯಪ್ರವೇಶ ಮಾಡುತ್ತಾರೆ. ಸೋನಂ ವಾಂಗ್ಚುಕ್ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರನ್ನ ಜುಲೈ 18, 2026 ಶನಿವಾರ ಬೆಳಿಗ್ಗೆ ದೆಹಲಿಯ ಪೊಲೀಸರು ಜಂತರ್ ಮಂತರ್ನಿಂದ ಕರ್ಕೊಂಡು ಹೋಗಿದ್ದಾರೆ. ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ವಾಂಗ್ಚುಕ್ ಕಳೆದ 20 ದಿನಗಳಿಂದ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ರು. ಮುಷ್ಕರ ಸಮಯದಲ್ಲಿ ಅವರ ಆರೋಗ್ಯ ತುಂಬಾನೇ ಹದಗೆಟ್ಟಿತ್ತು. ಆ ಒಂದು ಕಾರಣಕ್ಕಾಗಿ ದೆಹಲಿಯ ಪೊಲೀಸರು ಅಲ್ಲಿ ಭೇಟಿಯನ್ನ ನೀಡ್ತಾರೆ, ಮಧ್ಯಪ್ರವೇಶವನ್ನು ಮಾಡ್ತಾರೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರು ಅವರನ್ನ ವೈದ್ಯಕೀಯ ಪರೀಕ್ಷೆ ಮತ್ತು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲೆ ಮಾಡಿದ್ದಾರೆ. ಈ ವೇಳೆ ಜಂತರ್ ಮಂತರ್ನಲ್ಲಿ ಹಾಜರಿದ್ದ ಅವರ ಬೆಂಬಲಿಗರು ಸಹ ಪ್ರತಿಭಟನೆಯನ್ನ ನಡೆಸಿದ್ರು. ವೈದ್ಯರು ಪ್ರಸ್ತುತ ವಾಂಗ್ಚುಕ್ ಅವರ ಆರೋಗ್ಯವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಅವರ ಆರೋಗ್ಯವನ್ನ ಗಮನದಲ್ಲಿ ಇಟ್ಕೊಂಡು ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ನಾನು ಹುಷಾರಾಗಿಯೇ ಇದ್ದೆ, ನನಗೇನೂ ಆಗಿರಲಿಲ್ಲ, ನನ್ನನ್ನು ಆಸ್ಪತ್ರೆಗೆ ಸೇರಿಸುವಂಥದ್ದು ಏನೂ ಇರಲಿಲ್ಲ ಅಂತ ಹೇಳಿ ವಾಂಗ್ಚುಕ್ ಅವರು ಕೂಡ ಹೇಳ್ತಾ ಇದ್ರು. ಸೋನಂ ವಾಂಗ್ಚುಕ್ ಅವರನ್ನ ಉಪವಾಸ ಸತ್ಯಾಗ್ರಹ ಕೊನೆಗೊಳಿಸುವಂತೆ ಪದೇ ಪದೇ ಒತ್ತಡವನ್ನು ಹೇರಲಾಗ್ತಾ ಇತ್ತು. ಆದರೂ ಅವರು ಕೇಳ್ತಾ ಇರಲಿಲ್ಲ. ಅವರ ಬೇಡಿಕೆ ಈಡೇರಿಕೆ ಹೊರತು ಉಪವಾಸ ನಿಲ್ಲಿಸೋದಿಲ್ಲ ಅಂತ ಪಟ್ಟು ಹಿಡಿದಿದ್ರು. ದೆಹಲಿಯ ಜಂತರ್ ಮಂತರ್ನಲ್ಲಿ ಖ್ಯಾತ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ ಈಗ 20 ದಿನಗಳನ್ನು ಪೂರೈಕೆ ಮಾಡಿದೆ. ಆಹಾರದ ಕೊರತೆಯಿಂದಾಗಿ ವಾಂಗ್ಚುಕ್ ಅವರು ದೇಹ ಸಿಕ್ಕಾಪಟ್ಟೆ ಬಳಲು ಹೋಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ದುರ್ಬಲರಾಗಿದ್ದಾರೆ ಅಂತ ಹೇಳಿ. ಅವರನ್ನ ಈಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗ್ತಾ ಇರುವಂಥದ್ದು. ವೈದ್ಯರ ಪ್ರಕಾರ ಅವರು ಸತ್ಯಾಗ್ರಹ ಪ್ರಾರಂಭವಾಗುವುದಾಗಿ, ಅಂದರೆ ವೈದ್ಯರ ಪ್ರಕಾರ ಉಪವಾಸ ಸತ್ಯಾಗ್ರಹ ಏನಿತ್ತು ಆ ಸತ್ಯಾಗ್ರಹ ಪ್ರಾರಂಭವಾದಾಗಿನಿಂದ ವಾಂಗ್ಚುಕ್ ಅವರು 9 ಕಿಲೋಗ್ರಾಂಗಳಿಗಿಂತ ಹೆಚ್ಚು ತೂಕವನ್ನು ಕಡಿಮೆ ಮಾಡಿಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. 56.9 ಕಿಲೋಗ್ರಾಂಗೆ ಈಗ ಅವರ ತೂಕ ಇಳಿದಿದೆ. ದೀರ್ಘಕಾಲದ ಉಪವಾಸ ಏನಿದೆ, ಸತ್ಯಾಗ್ರಹದಿಂದಾಗಿ ಅವರ ದೇಹದ ಈಗ ಗ್ಲೂಕೋಸ್ ಮತ್ತು ಕೊಬ್ಬಿನ ಸ್ನಾಯುಗಳಿಗೆ ಸ್ಥಳಾಂತರಗೊಂಡಿದೆ. ಕೊಬ್ಬಿನ ಸ್ನಾಯುಗಳು ಕೂಡ ಅಷ್ಟೊಂದು ಸರಿಯಾಗಿ ಇಲ್ಲ ಅಂತ ಹೇಳಿ ವೈದ್ಯರು ಹೇಳಿದ್ರು. ಅವರು ಯೂರಿಕ್ ಆಮ್ಲದ ಮಟ್ಟವೂ ಕೂಡ ಗಮನಾರ್ಹವಾಗಿ ಹೆಚ್ಚಾಗ್ತಾ ಇದೆ. ಅವರ ಸ್ನಾಯುಗಳು ವೇಗವಾಗಿ ಕ್ಷೀಣಿಸ್ತಾ ಇದೆ ಅಂತ ಹೇಳಿ ಅವರು ಸೂಚನೆಯನ್ನು ನೀಡಿದ್ರು. ಸರ್ಕಾರ ಶೀಘ್ರದಲ್ಲಿಯೇ ಮಧ್ಯಪ್ರವೇಶವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ವಾಂಗ್ಚುಕ್ ಅಂಗಾಂಗ ವೈಫಲ್ಯ ಒಳಗಾಗಬಹುದು ಅಂತ ಹೇಳೂ ಕೂಡ ವೈದ್ಯರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಯಾವ ಕಾರಣಕ್ಕಾಗಿ ಅಂತಂದರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿತ್ತು, ಆ ಒಂದು ಕಾರಣಕ್ಕಾಗಿ.
ಸುಮನ್ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹದ ವಿಚಾರ ದೆಹಲಿಯ ಹೈಕೋರ್ಟ್ವರೆಗೂ ಕೂಡ ತಲುಪಿರುವಂಥದ್ದು. ಹೈಕೋರ್ಟ್ ಈ ಒಂದು ವಿಚಾರದ ಮಧ್ಯಪ್ರವೇಶವನ್ನು ಮಾಡಲಿದೆ ಅಂತ ಹೇಳಲಾಗ್ತಾ ಇದೆ. ನೀಟ್ ಎಕ್ಸಾಮು ಪ್ರಶ್ನೆ ಪತ್ರಿಕೆ ಸೋರಿರುವುದು ಅದನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿ ಅವರು ಪದೇ ಪದೇ ಹೇಳ್ತಾ ಇದ್ರು. ಇನ್ನು ಜಂತರ ಮಂತರ್ನಲ್ಲಿ 20 ದಿನಗಳಿಂದ ಉಪವಾಸ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ರು. ಕಾರ್ಯಕರ್ತ ಸೋನಮ್ ವಾಂಗ್ಚುಕ್ ಅವರನ್ನು ಆಸ್ಪತ್ರೆಗೆ ಈಗ ಶಿಫ್ಟ್ ಮಾಡಲಾಗಿರುವಂಥದ್ದು. ಶಿಕ್ಷಣ ಸಚಿವ ಆಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು, ಅವರಿಂದಲೇ ಈ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ರಿಲೀಸ್ ಆಗಿದೆ ಅಂತ ಹೇಳ್ತಾ ಇದ್ರು. ನೀಟ್ ಮಾಫಿಯಾ ವಿರುದ್ಧ ಸಮರ ಸಾರಿದ್ದಂತಹ ವಾಂಗ್ಚುಕ್ ಜೂನ್ 28ರಂದು ಪ್ರತಿಭಟನೆ ಆರಂಭ ಮಾಡಿದ್ದಂತಹ ವಾಂಗ್ಚುಕ್ ನೀಟ್ ಮಾಫಿಯಾ ವಿರುದ್ಧ ಸಮರ ಸಾರಿದ್ದಂತಹ ವಾಂಗ್ಚುಕ್ ಜೂನ್ 28ರಂದು ಪ್ರತಿಭಟನೆ ಆರಂಭಿಸಿದಂತಹ ವಾಂಗ್ಚುಕ್ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ರಾಜೀನಾಮೆಗೆ ಆಗ್ರಹ. ಸಂಸತ್ ಚಲೋಗೆ ಕರೆ ಕೊಟ್ಟಿದ್ದಂತಹ ಸೋನಮ್ ವಾಂಗ್ಚುಕ್ ಜುಲೈ 20ರಂದು ಸಂಸತ್ ಚಲೋಗೆ ಕರೆಯನ್ನ ಕೊಟ್ಟಿದ್ರು. ಜುಲೈ 20ರವರೆಗೂ ನಾನು ಬದುಕಿರುತ್ತೇನೆ ಅಂತ ಹೇಳಿ ವಾಂಗ್ಚುಕ್ ಹೇಳಿದ್ದಾರೆ. ಹೋರಾಟಕ್ಕೆ ಬನ್ನಿ ಎಂದಿದ್ದಂತಹ ಸೋನಮ್ ವಾಂಗ್ಚುಕ್. ಎಸ್ ವೀಕ್ಷಕರೇ, ಯಾವಾಗ ಆ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುತ್ತೋ, ವಿದ್ಯಾರ್ಥಿಗಳ ಭವಿಷ್ಯ ಯಾವಾಗ ಹಾಳಾಗುತ್ತೆ ಅಂತ ಅಂದ್ಕೊಂಡ್ರು, ಆಗ್ಲಿಂದ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಜಂತರ್ ಮಂತರ್ನಲ್ಲಿ 20 ದಿನಗಳಿಂದ ಉಪವಾಸ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದಂತಹ ಸೋನಮ್ ವಾಂಗ್ಚುಕ್ ಅವರನ್ನು ಈಗ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು. ಮೇನ್ ವಿಚಾರ ಅದೇ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು. ಕಾಂಗ್ರೆಸ್ ಜನತಾ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇದ್ರು. ವಾಂಗ್ಚುಕ್ ಅವರು ಕಳೆದ 20 ದಿನಗಳಿಂದ ಉಪವಾಸ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ರು. ಏನು ಸೋನಮ್ ವಾಂಗ್ಚುಕ್ ಅವರ ಆರೋಗ್ಯದ ಸ್ಥಿತಿ ಈಗ ಸಿಕ್ಕಾಪಟ್ಟೆ ಹದಗೆಟ್ಟಿದೆ. ಈ ಒಂದು ಕಾರಣಕ್ಕಾಗಿ ಹೈಕೋರ್ಟ್ ಆದೇಶ ಮತ್ತು ಅವರ ಅನುಸಾರವಾಗಿಯೂ ಕೂಡ ಸಾಕಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗ್ತಾ ಇರುವಂಥದ್ದು. ಅವರು 29 ಕಿಲೋಗ್ರಾಮ್ ಏನಿದೆ ಅವರು ಕಡಿಮೆಯಾಗಿದ್ದರು. ಇದು ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಮತ್ತು ಇತ್ತೀಚೆಗೆ ನೀಟ್ UG 2026 ಮೊದಲ ಒಂದು ಪರೀಕ್ಷೆಯಲ್ಲಿ ನಡೆಸಿದಂತಹ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಹೊಣೆಯನ್ನು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ವಹಿಸಿಕೊಳ್ಳುವಂತೆ ಆಗ್ರಹಿಸಿದ್ರು ಮತ್ತು ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ 20 ದಿನದಿಂದ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ರು. ಈಗಾಗಲೇ 20 ದಿನಗಳ ಆಮರಣ ಉಪವಾಸ ಸತ್ಯಾಗ್ರಹದಿಂದ ಬರೋಬ್ಬರಿ 9 kgಗೂ ಅಧಿಕ ತೂಕವನ್ನು ಇಳಿಸಿದ್ರು. ಆರೋಗ್ಯ ಕ್ಷೀಣಿಸ್ತಾ ಇದೆ. ಸೊ ಇದೇ ಹೊತ್ತಿನಲ್ಲಿ ಇದೀಗ ಹೋರಾಟಗಾರರಾಗಿರುವಂತಹ ವಾಂಗ್ಚುಕ್ ಅವರು ಮಾತನ್ನು ಕೂಡ ಆಡಿದ್ರು. ಕೇಂದ್ರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ಪ್ರತಿಭಟನೆಯ ವೇಳೆ ಮಾತನಾಡಿರುವ ವಾಂಗ್ಚುಕ್ ಅವರು, ನನ್ನ ದೈಹಿಕ ಸ್ಥಿತಿ ದುರ್ಬಲವಾಗ್ತಾ ಇದೆ ನಿಜ, ಆದರೆ ನನ್ನ ಸಂಕಲ್ಪ ಮಾತ್ರ ಅಚಲವಾಗಿದೆ. ಜುಲೈ 20ರವರೆಗೂ ಕೂಡ ಬದುಕಿರ್ತೀನಿ, ಅಲ್ಲಿಯವರೆಗೂ ಕೂಡ ಹೋರಾಟವನ್ನು ಮಾಡ್ತೀನಿ ಅಂತ ಹೇಳಿ ವಾಂಗ್ಚುಕ್ ಅವರ ಬೆಂಬಲಿಗರನ್ನ ಉದ್ದೇಶಿಸಿ ಅವರು ಮಾತನಾಡಿದರು. ಹೋರಾಟಕ್ಕೆ ಬೆಂಬಲ ಸಿಗದಿದ್ದರೆ ಭೂತವಾಗಿಯೂ ಕೂಡ ಮರಳುತ್ತೇನೆ ಎನ್ನುವಂತಹ ಮಾತುಗಳನ್ನು ಕೂಡ ಅವರು ಆಡಿದರು. ಹೊತ್ತಿನಲ್ಲಿ ಶಿಕ್ಷಣ ಸುಧಾರಣೆ ನಡೆಸುವಂಥ ಹೋರಾಟವನ್ನು ಜೀವಂತವಾಗಿ ಇಡಿಸಲಿಕ್ಕೆ ಜುಲೈ 20 ಏನಿದೆ ಅವರವರೆಗೂ ಕೂಡ ನಾನು ಬದುಕಿರ್ತೇನೆ. ಅಂದಿನ ನಿಮ್ಮ ಉದ್ದೇಶಿತ ಸಂಸತ್ ಚಲೋ ಹೋರಾಟಕ್ಕೆ ಬೆಂಬಲ ಸಿಕ್ಕಿದ್ರೆ ಮತ್ತೆ ಬೆಂಬಲ ಸಿಗದೆ ಹೋದರೆ ಮತ್ತೆ ಭೂತವಾಗಿ ಮರಳುತ್ತೇನೆ. ನನ್ನ ಹೋರಾಟದಲ್ಲಿ ಬೇರೊಂದು ರೀತಿಯಲ್ಲಿ ಕೈಗೊಳ್ಳಬೇಕಾಗುತ್ತೆ ನನ್ನ ಹೋರಾಟವನ್ನು ಅಂತ ಹೇಳಿ ವಾಂಗ್ಚುಕ್ ಅವರು ಗುಡುಗಿದ್ರು. ಯಾವಾಗ ಅವ್ರು ಸರಿ ಇದ್ರಲ್ಲ ಅವಾಗ ಅಪಾರ ಜನ ಬೆಂಬಲ ಮುಂದುವರಿತಾ ಇದೆ. ಇನ್ನು ಕಾಂಗ್ರೆಸ್ ನಾಯಕ ಪವನ್ ಖೇರಾ ಅವರು ಕೂಡ ವಾಂಗ್ಚುಕ್ ಅವರನ್ನ ಭೇಟಿಯಾಗಿ ಆರೋಗ್ಯವನ್ನು ವಿಚಾರಿಸಿದ್ರು. ಇದೇ ವೇಳೆಯಲ್ಲಿ ವಾಂಗ್ಚುಕ್ ಅವರು ಮಾತನಾಡಿ, ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬರುವಂತಹ ಮುನ್ನವೇ ಸತ್ಯಾಗ್ರಹ ಕೊನೆಗೊಳಿಸಿದ್ರೆ ತಪ್ಪು ಸಂದೇಶ ರವಾನೆ ಮಾಡ್ದಂಗಾಗತ್ತೆ, ಉದ್ದೇಶಿತ ಹೋರಾಟವನ್ನ ಹಾದಿ ತಪ್ಪಿಸಿದಂಗಾಗತ್ತೆ. ಶಿಕ್ಷಣ ಸಚಿವರ ವಜಾಗೊಳಿಸುವಂತ ವಿಚಾರ ಸರ್ಕಾರದ ಜೊತೆ ಮಾತನಾಡಬೇಕು ಅಂತ ಅದಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೇಳಿ ಹೇಳಿಕೆಯನ್ನು ಕೂಡ ನೀಡಿದ್ರು. ಅವರ ಆರೋಗ್ಯ 20 ದಿನಗಳಿಂದ ಸಿಕ್ಕಾಪಟ್ಟೆ
ಕ್ಷೀಣಿಸ್ತಾ ಇತ್ತು. 9 kgಯನ್ನು ಕಳೆದುಕೊಂಡಿದ್ರು. ಅವರ ರಕ್ತ ಒತ್ತಡದಲ್ಲಿ 105ಕ್ಕೆ 61ಕ್ಕೆ ಕುಸಿದು ಬಿದ್ದಿತ್ತು. 105 ಇತ್ತು ರಕ್ತದ ಒತ್ತಡ, 61 ಕುಸಿದು ಬಿದ್ದಿತ್ತು. ಆಮ್ಲಜನಕದ ಪ್ರಮಾಣವೂ ಕೂಡ 97% ಆಸುಪಾಸಿನಲ್ಲಿದೆ. ಸಕ್ಕರೆ ಪ್ರಮಾಣ ಸಹಜ ಸ್ಥಿತಿಯಲ್ಲಿದೆ. ಆದರೆ ಆರೋಗ್ಯದ ಮೇಲೆ ವೈದ್ಯರು ನಿಗಾ ಮುಂದುವರಿಸಿದ್ದಾರೆ. ಇನ್ನು ವಾಂಗ್ಚುಕ್ ಅವರ ಆಮರಣ ಉಪವಾಸ ಸತ್ಯಾಗ್ರಹ, ಅವರು ಆರೋಗ್ಯ ಕ್ಷೀಣಿಸ್ತಾ ಇದೆ. ಅವರು ಜೀವವನ್ನ ಉಳಿಸ್ಕೊಳ್ಳಿಕ್ಕೆ ದೆಹಲಿ ಹೈಕೋರ್ಟ್ ಕೇಂದ್ರಕ್ಕೆ ಒತ್ತಾಯಿಸಿದೆ. ಯಾವುದೇ ನಾಗರಿಕರ ಜೀವವೂ ಕೂಡ ಮುಖ್ಯವಾಗಿರುತ್ತೆ, ಅಮೂಲ್ಯವಾಗಿರುತ್ತೆ ಅಂತ ಕೋರ್ಟ್ ಹೇಳುತ್ತೆ. ಇನ್ನು ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಅವರ ಒಂದು ಹೋರಾಟ ಇನ್ನು ಆಸ್ಪತ್ರೆಗೆ ಹೋಗಿ ಬಂದ ಮೇಲೂ ಕೂಡ ಮುಂದುವರಿಯುತ್ತಾ ಗೊತ್ತಿಲ್ಲ, ಕಾದು ನೋಡಬೇಕು. ತೀವ್ರ ಒಂದು ಹೋರಾಟದಲ್ಲಿ ಅವರಿದ್ದಾರೆ.